ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಅವಾಗವಾಗ ಸಿಕ್ಕಿದವರೆಲ್ಲ ಕೇಳ್ತಿರ್ತಾರೆ, ಏನೀಗ ನಿಮ್ಮ ವ್ಲಾಗೇ ಬರ್ತಾ ಇಲ್ಲ, ಏನೀಗ ವೀಡಿಯೋನೇ ಮಾಡ್ತಾ ಇಲ್ಲ ಅಂತೇಳಿ. ಏನು ಮಾಡೋದು, ಕಮಿಟ್ಮೆಂಟ್ ಲೈಫಲ್ಲಿದ್ದಾಗ ಕೆಲವೊಂದು ಸಲ ಹೀಗಾಗತ್ತೆ. ತುಂಬ ವೀಡಿಯೋಸ್ಗಳನ್ನು ಮಾಡಿರ್ತೀನಿ, ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಗ್ಯಾಲರಿಯಲ್ಲೂ ಸಹ ಇರುತ್ತೆ. ಆದರೆ ಏನು ಮಾಡೋದು, ಎಡಿಟ್ ಮಾಡೋದಕ್ಕೆ ಟೈಮೇ ಸಾಕಾಗಲ್ಲ. ಹಾಗಾಗಿ ಆ ವಿಡಿಯೋ ತುಂಬ ಓಲ್ಡ್ ಆಯಿತು ಅಂದ್ಕೊಂಡು ಅಲ್ಲಿಗೆ ಬಿಟ್ಟಾಕ್ಬಿಡ್ತೀನಿ. ಇದರಿಂದ ತುಂಬ ಸಲ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಈಗ ಏನು ಮಾಡ್ತಿದ್ದೀನಿ ಅಂದರೆ, ಕೆಲವೊಂದು ಸಲ ಟೈಮ್ ಇದ್ದಾಗ ನನ್ನ ಮೈಂಡ್ ಫಿಕ್ಸ್ ಆದಾಗ ಇದನ್ನು ಅಪ್ಲೋಡ್ ಮಾಡೇ ಮಾಡ್ತೀನಿ ಅಂದಾಗ ಮಾತ್ರ ವ್ಲಾಗ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಏನಂದರೆ, ನಾನೀಗ ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಹಾಗೆ ಯೂಟ್ಯೂಬಲ್ಲೂ ಸಹ ಹಾಕ್ತಾ ಇದ್ದೀನಿ. ಆದರೆ ಅದನ್ನು ಶೇರ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ಗಷ್ಟೇ ಕಾಣ್ತಾ ಇದೆ ಅದು. ಸೊ ಹಾಗಾಗಿ ಕೆಲವರಿಗೇನು ಅಂದರೆ, ನಾನು ವಾಟ್ಸಪ್ಪಲ್ಲಿ ಏನು ಶೇರ್ ಮಾಡಿರ್ತೀನಿ ಅದನ್ನು ನೋಡೋರಿಗೆ ಏನಾಗುತ್ತೆ ಅಂದರೆ, ನಾನು ವೀಡಿಯೋಸ್ ಮಾಡ್ತಾ ಇಲ್ಲ ಅಥವಾ ಯೂಟ್ಯೂಬ್ ಮಾಡೋದು ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಹಾಗೇನಿಲ್ಲ, ನಾನು ತುಂಬ ಆಸೆಯಿಂದ ತುಂಬ ಕನಸು ಕಟ್ಕೊಂಡು ಸ್ಟಾರ್ಟ್ ಮಾಡಿರೋದು. ಗೊತ್ತಿಲ್ಲ, ಕೆಲವರಿಗೆ ಸಕ್ಸಸ್ ತುಂಬ ಈಸಿಯಾಗಿ ಸಿಕ್ಬಿಡತ್ತೆ, ಎಲ್ರಿಗೂ ಹಾಗಾಗಲ್ಲ. ಕೆಲವರು ಎಲ್ಲದಕ್ಕೂ ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ. ನಾನು ಎಲ್ಲದಕ್ಕೂ ತುಂಬ ಸ್ಟ್ರಗಲ್ ಮಾಡ್ತೀನಿ ಅಂತ ನನಗನ್ನಿಸ್ತಾ ಇರುತ್ತೆ, ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಸ್ಟ್ರಗಲ್ ಮಾಡೇ ಈ ಥರ ಚೆನ್ನಾಗಿ ಬೆಳೆದಿರ್ಬೋದು, ಹೇಳೋದಕ್ಕಾಗಲ್ಲ. ನಮ್ಮ ಪ್ಲೇಸಲ್ಲಿ ನಿಂತು ನೋಡಿದಾಗ ಬೇರೆಯವ್ರ ಕೆಲಸ ಆರಾಮ್ ಅಂತ ಅನಿಸುತ್ತೆ. ಹಾಗಾಗಿ ಏನೋ ಗೊತ್ತಿಲ್ಲ, ವರ್ಕ್ ಬೇರೆ ಮಾಡ್ತಾ ಇದ್ದೀನಿ, ಕಮಿಟ್ಮೆಂಟ್ಸ್ ತುಂಬ ಇದೆ. ಹಾಗಾಗಿ ಮನೆ, ಮಕ್ಕಳು, ಕೆಲಸ ಎಲ್ಲದನ್ನೂ ಮ್ಯಾನೇಜ್ ಮಾಡಿಕೊಂಡು ನನ್ನ ಕನಸನ್ನು ಸಹ ಮುಂದೆ ನಡ್ಸ್ಕೊಂಡು ಹೋಗಬೇಕು. ಎಲ್ಲದನ್ನೂ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಮ್ಯಾನೇಜ್ ಮಾಡಿದ್ರೆ ಆಗತ್ತೆ ಅನಿಸುತ್ತೆ, ಯಾಕೋ ನನಗೆ ಸ್ವಲ್ಪ ಆಗ್ತಾ ಇಲ್ಲ. ಹಾಗೆ ಇವತ್ತು ಶಿವರಾತ್ರಿ ಹಬ್ಬದ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಮನೆ ಕ್ಲೀನಿಂಗ್ ಕೆಲಸನ ಶುರು ಹಚ್ಕೊಂಡ್ಬಿಟ್ಟೆ. 2-3 ದಿನ ರಜೆ ಇರುತ್ತೆ ಅಂದರೆ ಒಂದು 3 ದಿನ ಮುಂಚೆ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ. ಆಲ್ಮೋಸ್ಟ್ 1 ತಿಂಗಳಿಂದ ಏನೂ ಗಮನ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಮನೆ ಕಡೆ. ವೀಕೆಂಡ್ಸ್ ಬಂತು ಅಂದರೆ ಎಲ್ಲಾದರೂ ಹೋಗೋದಾಗ್ತಿತ್ತು. ಹಾಗಾಗಿ ಇವತ್ತು ಕ್ಲೀನ್ ಮಾಡಲೇಬೇಕು ಅಂತ ಪಟ್ಟು ಮಾಡಿ ಕೂತಿದ್ದೆ. ಹಾಗಾಗಿ ಬೆಳಿಗ್ಗೆ ಎದ್ದಾಗಿಂದನೂ ಮನೆ ಕ್ಲೀನಿಂಗ್ ಶುರು ಮಾಡಿಕೊಂಡ್ರೆ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಎಲ್ಲ ಮಾಡಿ ಮನೆ ಒಳಗೆ ಬರೋದ್ರೊಳಗೆ 1 ಗಂಟೆ ಆಗಿಬಿಡ್ತು. ಇನ್ನೂ ಪೂಜೆನೂ ಆಗಿರಲಿಲ್ಲ, ಹಬ್ಬ ಬೇರೆ, ಶುಕ್ರವಾರ ಬೇರೆ ಆಗಿತ್ತು. ಹಾಗಾಗಿ ಬೇಗ ಅನ್ನಕ್ಕೆ ಮತ್ತು ಹೋಳಿಗೆ ಮಾಡೋಣ ಅಂದ್ಕೊಂಡೆ. ಹೋಳಿಗೆಗೆ ಬೇಳೆನ ಬೇಯೋದಕ್ಕಿಟ್ಟು ಸ್ನಾನಕ್ಕೆ ಹೋಗಿ ಬಂದು ಬೇಗ ಬೇಗ ಪೂಜೆನೂ ಮುಗಿಸ್ಕೊಂಡು ಬಂದೆ. ಹಾಗೆ ಈಗ ಹೋಳಿಗೆಗೆ 2 ಲೋಟ ಬೇಳೆನ ಬೇಯೋದಕ್ಕಿಟ್ಟಿದ್ದೆ. ಅದೇ ಲೋಟದಲ್ಲಿ 2 ಲೋಟ ಬೆಲ್ಲನ, ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ, 1-2 ಮುಷ್ಟಿಯಷ್ಟು ಕಾಯಿ ತುರಿನ ಹಾಕಿ ಇದನ್ನು ಕಾಯಿಸ್ಕೊತಾ ಇದ್ದೀನಿ. ನಾನು ಅಳತೆ ಮಾಡೇ ಮಾಡ್ತೀನಿ, ನನಗೆ ಅಳತೆ ಇಲ್ಲದೆ ಮಾಡೋದಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಯಾವಾಗಲೂ ಹೋಳಿಗೆ ಮಾಡೋತ್ತಿಗೆ ಅಳತೆಯಲ್ಲೇ ಮಾಡ್ತಿರ್ತೀನಿ. ನಾನು 2 ಲೋಟ ಬೇಳೆಗೆ 2 ಲೋಟ ಬೆಲ್ಲ ಹಾಕಿದ್ದೀನಿ. ಇದು ತುಂಬ ಸ್ವೀಟ್ ಆಗಲ್ಲ, ಮೈಲ್ಡ್ ಆಗಿರುತ್ತೆ. ನಾರ್ಮಲ್ ಆಗಿ ತಿನ್ನೋದಕ್ಕೆ ನಮಗೆ ಸಾಕಾಗತ್ತೆ. ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ಬೆಲ್ಲ ಜಾಸ್ತಿ ಹಾಕೋಬೋದು. ನಾನು 2 ಲೋಟ ಬೇಳೆಗೆ ಕುಟ್ಟಿ ಪುಡಿ ಮಾಡಿದ್ದು 2 ಲೋಟ ಬೆಲ್ಲ, ಏಲಕ್ಕಿ, ಕಾಯಿ ತುರಿ ಹಾಕಿ ಕಾಯಿಸಿದೆ. ಹಾಗೆ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹೋಳಿಗೆ ಸಾರು ಮಾಡಿಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಒಂದು 4-5 ಒಣಮೆಣಸು, ಒಂದು ಸ್ವಲ್ಪ ಧನಿಯಾ, ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ತೀನಿ. ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ, 1 ಟೊಮೆಟೊ, ಅದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೋಳಿಗೆ ಸಾರು ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ 1 ವರ್ಷ ಆಗಿಬಿಟ್ಟಿತ್ತು. ಮಧ್ಯದಲ್ಲಿ ಹೋಳಿಗೆ ಮಾಡಿದ್ರು ಹೋಳಿಗೆ ಸಾರು ಮಾಡಿರಲಿಲ್ಲ. ಅಮ್ಮನೂ ಕೇಳ್ತಿದ್ರು ಹೋಳಿಗೆ ಸಾರು ಮಾಡು ಅಂಥೇಳಿ. ಹಾಗಾಗಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿದೆ ಅದಕ್ಕೆ, ಅದನ್ನು ಫ್ರೈ ಮಾಡಿ ಇಟ್ಕೊಂಡೆ. ನೋಡಿ, ಇಲ್ಲಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯ್ತಾ ಇದೆ. ನಾನೇನು ಮಾಡಿದೆ, ಬೇಳೆಯಿಂದ ನೀರು ತೆಗಿಬೇಕಾದ್ರೆ ಸ್ವಲ್ಪ ನೀರನ್ನು ಬಿಟ್ಟಿರ್ತೀನಿ. ಅದೀಗ ಬೇಯ್ತಾ ಇದೆ. ಅದರಲ್ಲಿ 1 ಸೌಟಷ್ಟು ಬೇಳೆನ ಇದು ಬೆಲ್ಲ ಹಾಕಿ ಕಾಯಿಸಿರೋದನ್ನು ತೆಗೆದಿಟ್ಕೊತೀನಿ. ಇದೇನಕ್ಕಂದರೆ ಹೋಳಿಗೆ ಸಾರಿಗೆ ಹಾಕೋದಕ್ಕೆ. ಹಾಗೆ ಅದು ಮಸಾಲೆ ಫ್ರೈ ಆಗಿದ್ದು ತಣ್ಣಗಾಯಿತು. ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಈ ರುಬ್ಬಿರೋ ಬೇಳೆನ ಹಾಕ್ಕೊಂಡು, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊತೀನಿ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ಆಯಿತು. ನುಣ್ಣಗೆ ರುಬ್ಕೋಬೇಕು. ಹಾಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಬಿಡ್ತೀನಿ ಹೋಳಿಗೆ ಸಾರಿಗೆ. ಏನಿಲ್ಲ, ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, 1 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು
ಅದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಎಣ್ಣೆ ತುಂಬ ಕಾದಿದ್ರಿಂದ ತುಂಬ ಹೊಗೆ ಬರ್ತಾ ಇತ್ತು ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿರೋ ಮಸಾಲನ ಹಾಕಿ, ಹಾಗೆ ನಾನು ಬೇಳೆ ನೀರನ್ನು ತೆಗೆದಿಟ್ಟಿದ್ದೆ ಅಲ್ಲ, ಅದನ್ನು ಸಹ ಇದಕ್ಕೆ ಹಾಕಬೇಕು. ಅದಾದಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ಅಂತ ಹೇಳಿ ಅಷ್ಟು ನೀರನ್ನು ಸೇರಿಸ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದ್ದರಿಂದ ಹಾಕಲಿಲ್ಲ. ಹಾಗೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಸಾರು. ತುಂಬ ಇಷ್ಟ ಆಯಿತು, ಮಕ್ಕಳಿಗೂ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಯಾಕಂದರೆ ಇದು ಹೂರಣನ ಮಾಡ್ಕೊಂಡಿರೋದು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಸ್ವೀಟಿಶ್ ಬಂದಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಯಾವಾಗೋ ಒಂದು ಸಲ ಅಪರೂಪಕ್ಕೆ ತಿನ್ನೋದಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಬಾಳೆಕಾಯ್ದು ಸಾಸಿವೆ ಮಾಡಿಬಿಡೋಣ ಅಂದ್ಕೊಂಡೆ. ಆಲ್ರೆಡಿ ಕಿಚನಿಗೆ ಬಂದಿದ್ದೇ ಲೇಟ್ ಆಗಿದೆ, ಹಾಗಾಗಿ ಈಗ ಬೇಗ ಬೇಗ ಆಗುವಂಥದ್ದು ಅಡುಗೆನ ಮಾಡಬೇಕು. ಅನ್ಮಯ್ಗೂ ಆಲ್ರೆಡಿ ಹಸಿವಾಗ್ತಾ ಇತ್ತು, ಅವ್ನು ಕೇಳ್ತಾ ಇದ್ದ ಯಾವಾಗಾಗತ್ತೆ ಅಂತೇಳಿ. ಅದಕ್ಕೋಸ್ಕರ ಬೇಗ ಬೇಗ ಮಾಡೋಣ ಅಂತೇಳಿ ಒಂದೆರಡು ಬಾಳೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 5 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಇದು. ಹಾಗೆ ಅದಕ್ಕೆ ಸಾಸಿವೆ ಮಾಡೋದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಮಸಾಲೆ ರುಬ್ಬೋದಕ್ಕೆ. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಸಾಸಿವೆ, ಹಾಗೆ ಒಂದು 3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸಾಸಿವೆ ಸ್ವಲ್ಪ ಚಿಟಪಟ ಅನ್ನುವಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅಲ್ಲಿ ಬಾಳೆಕಾಯನ್ನು ಸಹ ಆರೋದಕ್ಕೆ ಇಟ್ಟಿದ್ದೀನಿ. ಇನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಮುಷ್ಟಿಯಷ್ಟು ಕಾಯಿನ ಹಾಕಿ, ಒಂದು ಸಣ್ಣ ತುಂಡು ಹುಣಸೆಹಣ್ಣನ್ನು ಹಾಕಿ, ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು. ನಾನು ಬಾಳೆಕಾಯಿ ಬೇಯೋದಕ್ಕೆ ಉಪ್ಪು ಹಾಕಿದ್ದೆ ಅಲ್ಲ, ಅದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತಣ್ಣಗಾಗಿರಬೇಕು ಬಾಳೆಕಾಯಿ ಬೆಂದಿರೋದು. ಅದ್ರ ಜೊತೆಗೆ ಈ ರುಬ್ಬಿರೋ ಮಿಕ್ಸರನ್ನು ಹಾಕಿ ಹಾಗೆ ಸ್ವಲ್ಪ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು ಎರಡನ್ನೇ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಸಿವೆನೂ ರೆಡಿ ಆಯಿತು, ಈ ಕಡೆ ಸಾಂಬಾರು ಕುದ್ದಿತ್ತು, ಎರಡೂ ರೆಡಿ ಆಯಿತು. ನಾನೇನು ಅಂದ್ಕೊಂಡೆ ಅಂದರೆ ಸ್ವಲ್ಪ ಹೋಳಿಗೆ ಮಾಡೋದಕ್ಕೆ ಲೇಟ್ ಆಗುತ್ತಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಈಗ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿಬಿಡೋಣ, ಮಧ್ಯಾಹ್ನ ಮೇಲೆ ಹೋಳಿಗೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ. ತುಂಬ ಸುಸ್ತು ಬೇರೆ ಆಗಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿದ್ರಿಂದ. ಹಾಗೆ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಮಾಡೋದಕ್ಕೆ ಪುಡಿನ ಆಲ್ರೆಡಿ ನಾನೇ ಮನೇಲಿ ಮಾಡಿದ್ದೆ. ಇದ್ರದ್ದು ಪುಡಿ ವಿಡಿಯೋನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ 1-2 ಒಣ ಮೆಣಸು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಮಾಡಿಟ್ಟಿರುವಂಥ ಪುಳಿಯೋಗರೆ ಪುಡಿನ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು. ಮಧ್ಯಾಹ್ನದ ಹೊತ್ತು ತಿಂತಾ ಇರೋದ್ರಿಂದ ಬೇಸಿಗೆ ಬೇರೆ ಆಗಿದೆ ಅಲ್ಲ, ಸ್ವಲ್ಪ ಮೈಲ್ಡ್ ಆಗಿರಲಿ ಅಂತ 1.5 ಸ್ಪೂನ್ ಹಾಕಿದೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಿಂಡಿ ರಸ ತೆಗೆದು ಹಾಕಬೇಕು. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆ. 1 ಸ್ಪೂನ್ ತೆಳು ಬೆಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ಇದು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ತೆಳು ಬೆಲ್ಲ ಇಲ್ಲ ಅಂದರೆ ಉಂಡೆ ಬೆಲ್ಲನೇ ಹಾಕ್ಬೋದು. ಈಗ ಉಪ್ಪೆಷ್ಟು ಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಅದು ಕುದೀತಾ ಇರಬೇಕಾದ್ರೆ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ. ಇಷ್ಟ ಆದಮೇಲೆ ಮಾಡಿಟ್ಟಿರೋ ಅನ್ನನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿ ಬಂದಿದೆ ಪುಳಿಯೋಗರೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ರೀತಿ ಟೇಸ್ಟ್ ಇತ್ತು. ಹಾಗೆ ಒಂದು ಸ್ವಲ್ಪ ಪುಳಿಯೋಗರೆ ಮಾಡಿಬಿಟ್ಟೆ. ಇದಿಷ್ಟು ಇವತ್ತಿನ ಊಟಕ್ಕೆ ರೆಡಿ ಆಯಿತು. ನಾನಿವತ್ತು ಮಾಡಿರೋದು ಹೋಳಿಗೆ ಸಾರು, ಪುಳಿಯೋಗರೆ, ಸಾಸಿವೆ, ಅನ್ನ. ಇದಿಷ್ಟನ್ನು ಮಧ್ಯಾಹ್ನದ ಊಟಕ್ಕೆ ಊಟ ಮಾಡಿದ್ವಿ. ಸಖತ್ ರುಚಿಯಾಗಿತ್ತು. ಅದೇನೋ ಗೊತ್ತಿಲ್ಲ, ಇವತ್ತು ಊಟ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ರಿಗೂ ಇಷ್ಟ ಆಯಿತು, ಮಕ್ಕಳಿಗೆ, ಅರವಿಂದ್ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು. ಹಾಗೆ ಊಟ ಎಲ್ಲ ಮಾಡಿ ತುಂಬ ಹೊತ್ತು ರೆಸ್ಟ್ ಮಾಡಿದೆ. ತುಂಬ ಹೊತ್ತೇ ಮಾಡಿದೆ, 1-2 ತಾಸು ರೆಸ್ಟ್ ಮಾಡಿದೆ. ಸುಸ್ತಾಗ್ತಿತ್ತು ಫುಲ್ ಮನೆ ಕೆಲಸ ಮಾಡಿ. ಅಷ್ಟೊತ್ತಿಗೆ ನನಗೆ ಮಲ್ಗೋಕ್ಕಂತೂ ಬಿಟ್ಟೇ ಇಲ್ಲ ಅನ್ಮಯಿ. ಅವ್ನು ಮಧ್ಯಾಹ್ನದಿಂದ ಹೋಳಿಗೆ ಮಾಡಿಕೊಡು ಅಂತ ಟಾರ್ಚರ್ ಕೊಡ್ತಾನೆ ಇದ್ದ. ಮಧ್ಯಾಹ್ನ ಅಡುಗೆ ಮಾಡಿದ ಕಿಚನ್ ಎಲ್ಲ ಫುಲ್ ರಾಡಿ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅವನೇನು ಬಿಟ್ಟಿಲ್ಲ, ಕಿಚನ್ ಕ್ಲೀನ್ ಮಾಡೋತ್ತಿಗೂ ಬಂದು ಟಾರ್ಚರ್ ಕೊಡ್ತಿದ್ದ. ನಿನಗೆ ಹೋಳಿಗೆ ಮಾಡು ಅಂದರೆ ಬರೀ ಕೆಲಸ ಮಾಡ್ತಾಯಿದ್ಯಾ ಅಂತ ಹೇಳ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಅರ್ಧ kg ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ kgನೇ ಬೇಕಾಗತ್ತೆ, ಯಾಕಂದರೆ ನಾನು 2 ದೊಡ್ಡ ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೆ. ಅದು ಆಲ್ಮೋಸ್ಟ್ ಅರ್ಧ kgಕ್ಕಿಂತ ಜಾಸ್ತಿನೇ, ಸ್ವಲ್ಪ ಜಾಸ್ತಿನೇ ಇರುತ್ತೆ.
ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ಬೇಕಾಗತ್ತೆ. ಅದನ್ನು ಚೆನ್ನಾಗಿ ಸಾಣಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿನ ಹಾಕಿ ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಇದನ್ನು ತುಂಬ ಗಟ್ಟಿ ಇದ್ದರೆ, ಈಗ ಹೂರಣ ಗಟ್ಟಿ ಅಥವಾ ಇದು ಏನು ನಾವು ಕಣಕ ಮಾಡ್ಕೊಂಡಿರ್ತೀವಲ್ಲ ಅದು ತುಂಬ ತೆಳು ಆಗಿಬಿಟ್ರೆ ಈ ಹೂರಣ ಸರಿಯೋದೇ ಇಲ್ಲ. ಅಥವಾ ಇದು ಗಟ್ಟಿಯಾಗಿ ಅಲ್ಲಿ ಹೂರಣ ತೆಳು ಆದರೂ ಅದು ಸರಿಯಾಗಲ್ಲ. ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಬಂದರೆ ಮಾತ್ರ ಹೋಳಿಗೆ ಚೆನ್ನಾಗಾಗತ್ತೆ. ಮತ್ತು ಯಾವುದೇ ಕೆಲಸನಾದರೂ ಅಷ್ಟೇ, ಒಂದು ಸಲ ಮಾಡೋದ್ರಿಂದ ಯಾವುದು ಪರ್ಫೆಕ್ಟ್ ಆಗಲ್ಲ. ಪದೇ ಪದೇ ಮಾಡ್ತಾ ಇದ್ದರೆ ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಕರೆಕ್ಟಾಗಿ ತಿಳ್ಕೊಬೋದು. ನಾನು ಆಲ್ಮೋಸ್ಟ್ ವರ್ಷಕ್ಕೆ ಒಂದು 2ರಿಂದ 3 ಸಲ ಹೋಳಿಗೆ ಮಾಡ್ತೀನಿ. ಹಾಗಾಗಿ ನನಗದು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಬೇಕಾದಾಗ ಮಾಡ್ಬೋದು. ಆದರೆ ನಾನೇನು ಮಾಡ್ತೀನಿ, ಮನೇಲಿ ಯಾರಾದರೂ ಹೆಲ್ಪ್ ಮಾಡೋದಕ್ಕೆ ಇದ್ದಾಗ ಮಾಡ್ತೀನಿ. ಯಾಕಂದರೆ ಪಟ ಪಟ ಮಾಡಿಕೊಟ್ರೆ ಕಾಯಿ ಸಾಕ್ತಾರಲ್ಲ ಅಂತ. ಇವತ್ತು ಅಮ್ಮನೂ ಇರಲಿಲ್ಲ, ಆದರೂ ಮಕ್ಳಿಗೆ ಇಷ್ಟ ಅಲ್ಲ ಅಂತ ಹೇಳ್ಕೊಂಡು, ಆರ್ಯನ್ಗೂ ತುಂಬ ಇಷ್ಟ ಹೋಳಿಗೆ, ಅನ್ಮಯ್ಗೂ ಇಷ್ಟ, ಎಲ್ಲರೂ ತಿಂತಾರೆ ಅಂತ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಹಾಗೆ ಹೋಳಿಗೆ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಟೆ. ಅದಕ್ಕೆ ಒಂದು ಹಿಟ್ಟು ಕಲಸಾದ್ಮೇಲೆ ಒಂದು 2-3 ಸಲ ಎಣ್ಣೆನ ಹಾಕ್ಕೊಂತ ಚೆನ್ನಾಗಿ ನಾದಿ ಇಡಬೇಕು. ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ. ಹಾಗೆ ಅಷ್ಟೊತ್ತಿಗೆ ಹೂರಣನೂ ಸ್ವಲ್ಪ ತಣ್ಣಗಾಗಿತ್ತು. ತುಂಬ ತಣ್ಣಗಾಗಿಲ್ಲ, ಇದು ಬಿಸಿ ಬಿಸಿನೇ ಇದ್ದಾಗಲೇ ರುಬ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಮಿಕ್ಸರಲ್ಲಿ ರುಬ್ಬಬೇಕಾದ್ರೆ ಜಾರ್ ತಿರ್ಗೋದೇ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ, ಸ್ವಲ್ಪ ಅದು ಬಿಸಿ ಇದ್ದಾಗ ನೀರು ಇದ್ದಾಗಲೇ ರುಬ್ಕೊಂಡ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ನಾನು ರುಬ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ರುಬ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಹಾಗೆ ಫುಲ್ ತಣ್ಣಗಾದ್ಮೇಲೆ ಕರೆಕ್ಟಾಗಿ ಉಂಡೆ ಕಟ್ಟೋ ಹದಕ್ಕೆ ಬರುತ್ತದು. ಕೈಗೆ ಸ್ವಲ್ಪನೂ ಅಂಟಲ್ಲ, ಅಷ್ಟು ಕರೆಕ್ಟಾಗಿ ಹದ ಬರುತ್ತೆ ತಣ್ಣಗಾದ್ಮೇಲೆ ಕಟ್ಟಬೇಕಾದ್ರೆ. ಸರಿ, ಉಂಡೆನೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಇಲ್ಲಿ ಹೋಳಿಗೆಗೆ ಬೇಕಾಗಿರೋದೊಂದು ಹೋಳಿಗೆ ಕವರನ್ನು ಇಟ್ಕೊಂಡಿದ್ದೀನಿ ನಾನು. ಹಾಗೆ ಅದಕ್ಕೊಂದು ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಿಂಗೆ ತಿಕ್ಕಬೇಕಾದ್ರೆ ಚೆನ್ನಾಗಾಗತ್ತೆ ಪ್ಲಾಸ್ಟಿಕ್ ಕವರ್ ಇದ್ದರೆ ಅಂತ. ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀನಿ. ಹೋಳಿಗೆ ಕವರ್ ಮೇಲೆ ಹಾಗೆ ಕೈಗೆಲ್ಲ ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ಸ್ವಲ್ಪ ಕಣ್ಕನ ತೊಗೊಂಡು ಅದನ್ನು ಸ್ವಲ್ಪ ಹೊತ್ತು ಹಿಂಗೆ ತಟ್ಕೋಬೇಕು ಕೈ ಮೇಲೆ. ತಟ್ಕೊಂಡು ಅದಾದಮೇಲೆ ಹೂರಣ ಇಟ್ಕೊಂಡು ಅದನ್ನು ಫೋಲ್ಡ್ ಮಾಡ್ತಾ ಬರಬೇಕು. ಈಸಿಯಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಆಗ್ಬೋದು, ಅಥವಾ ಈ ಕಣ್ಕನ ಫಿಕ್ಸ್ ಮಾಡೋದು ಅಥವಾ ಅದರೊಳಗೆ ಹೂರಣನ ಇಟ್ಟು ತಿರ್ಸ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಅಸ್ತವ್ಯಸ್ತನೂ ಆಗ್ಬೋದು ಸ್ವಲ್ಪ. ಆದರೆ ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಬರುತ್ತೆ. ಇದು ಈ ಥರ ಮಾಡಿಕೊಂಡು ಆಮೇಲೆ ಇದ್ರ ಮೇಲೆ ಈ ಕವರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಅದನ್ನು ತಿಕ್ತಾ ಹೋದರೆ ಆಯಿತು. ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಪಟ 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 ಆಗುತ್ತೆ ಹೋಳಿಗೆ. ತುಂಬ ಹೊತ್ತೇ ಬೇಕಾಗಲ್ಲ. ಇದಿಷ್ಟು ರೆಡಿ ಇದ್ಬಿಟ್ರೆ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಅಷ್ಟು ಹೋಳಿಗೆನ ಮಾಡಿ ಮುಗಿಸ್ಬೋದು. ಇದಿಷ್ಟು ಹೋಳಿಗೆನ ಮಾಡಿದೆ. ಅವನಂತೂ ವೆಯ್ಟ್ ಮಾಡ್ತಾನೆ ಇದ್ದ, ಕೇಳಿ ಕೇಳಿ ಸಾಕಾಗಿ ಸುಮ್ಮನೆ ಹೋಗಿ ಟಿ ವಿ ಹಚ್ಕೊಂಡು ಕೂತ್ಕೊಂಡಿದ್ದ. ಆಲ್ಮೋಸ್ಟ್ ಇದನ್ನು ನಾನು ಮಾಡಬೇಕಾದ್ರೆ 5:15 6 ಗಂಟೆ ಆಗ್ತಾ ಬಂದುಬಿಡ್ತು. ಯಾಕಂದರೆ ನಾವು ಊಟ ಮಾಡಿದ್ದೇ 3 ಗಂಟೆಗೆ. ನಾನು 1-2 ತಾಸು ರೆಸ್ಟೆಲ್ಲ ಮಾಡಿ ಬರೋಷ್ಟೊತ್ತಿಗೆ ಲೇಟ್ ಆಯ್ತಲ್ಲ, ಹಾಗಾಗಿ ಹೋಳಿಗೆ ಮಾಡೋ ತನಕ ತುಂಬ ಲೇಟ್ ಆಗಿಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕವರಲ್ಲಿ ಈ ಥರ ತಿಕ್ಕೋದ್ರಿಂದ. ಅದು ಎಣ್ಣೆ ಹಚ್ಕೊಂಡಿರ್ತೀವಲ್ಲ, ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಎಷ್ಟು ತೆಳು ಬೇಕಾದರೂ ತಟ್ಕೊಬೋದು ಹೋಳಿಗೆನ. ತುಂಬ ತೆಳು ತಟ್ಟಿದ್ರೂ ಅದು ಚೆನ್ನಾಗಾಗಲ್ಲ. ಯಾಕಂದರೆ ಅದು ತುಂಬ ತೆಳು ಇದ್ದರೆ ತಿನ್ನೋದಕ್ಕಷ್ಟು ಸಾಫ್ಟ್ ಅನಿಸಲ್ಲ, ಚೆನ್ನಾಗೂ ಬರಲ್ಲ. ಒಂದು ಸ್ವಲ್ಪ ಮೀಡಿಯಮ್ ಅಷ್ಟು ದಪ್ಪ ಇಟ್ಕೊಂಡು ಮಾಡಬೇಕಾಗತ್ತೆ. ಹೋಳಿಗೆ ಅಂತೂ ರೆಡಿ ಆಯಿತು. ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಹೀಗೆ ಈ ರೀತಿ ಉಬ್ಬಿ ಬರುತ್ತೆ, ಸಖತ್ ಟೇಸ್ಟಿಯಾಗೂ ಇರುತ್ತೆ. ಎಲ್ಲೂ ಹಾಳಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಮನೇಲಿ. ಇದಕ್ಕೆ ಮೇಯ್ನ್ ಏನಂದರೆ, ನಾವು ಮೈದಾ ಹಿಟ್ಟನ್ನು ಯಾವ ರೀತಿ ನಾದ್ಕೊತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅದು ಹಿಟ್ಟು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ನಾದಿ ಬಂದಿರುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಕಾಯ್ತಾ ಇದ್ದ ಅವನು, ನಿದ್ದೆನೂ ಮಾಡದೆ ಕಾಯ್ತಾ ಇದ್ದ ಮಧ್ಯಾಹ್ನ. ಹಾಗಾಗಿ ಅವನಿಗೆ ಫಸ್ಟ್ ಕೊಟ್ಬಿಡೋಣ ಅಂತ ಫಸ್ಟ್ ಹೋಳಿಗೆನ ದೇವ್ರಿಗೆ ನೈವೇದ್ಯ ಮಾಡೋ ಥರ ತಂದು ಕೊಟ್ಬಿಟ್ಟೆ. ಖುಷಿ ಆಯ್ತು ಅವನಿಗೆ. ತುಪ್ಪ ಬೇಕಾ ಅಂತ ಕೇಳಿದ್ರೆ ಅದು ಬೇಕು ಅಂದ. ಮನೇಲೇ ಮಾಡಿ ತುಪ್ಪ ಇತ್ತು. ಆ್ಯಕ್ಚುಲಿ ಅನ್ಮಯ್ ತುಪ್ಪ ತಿನ್ನಲ್ಲ, ಅವನಿಗೆ ಬೆಲ್ಲ ಸ್ವೀಟು ಇಂಥದ್ದೇ ಬೇಕು. ತುಪ್ಪ ಬೇಕು ಅಂದ. ಕಡೆಗೆ ತಂದು ಹಾಕಿದ್ರೆ ಅದು ಬೇಡ ಅಂದ. ಖುಷಿಯಿಂದ ತಿಂದ. ಅದೊಂದು ಇಷ್ಟ ಆಯಿತು. ಅಷ್ಟು ಹೋಳಿಗೆನ ಮಾಡಿಟ್ಬಿಟ್ಟೆ ಬೇಗ. ಅಮ್ಮನ ಮನೆಗೂ ಸ್ವಲ್ಪ ತೊಗೊಂಡೋಗೋಣ ಅಂದ್ಕೊಂಡೆ. ಸಂಜೆ ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗೆ ಹೋಗ್ತಾ ಅಮ್ಮನ ಮನೆಗೆ ಹೋಗಿ, ಅಮ್ಮಂಗೆ ಹೋಳಿಗೆ ಸಾರು, ಹೋಳಿಗೆ ಅಂದರೆ ತುಂಬ ಇಷ್ಟ. ಅವ್ರು ತುಂಬ ದಿನದಿಂದ ಹೇಳ್ತಿದ್ರು ಹೋಳಿಗೆ ಮಾಡೋಣ ಅಂತೇಳಿ. ಹಾಗಾಗಿ ಇವತ್ತು ಅಮ್ಮಂಗೆ ಸರ್ಪ್ರೈಸಾಗಿ ಹೋಳಿಗೆ ಕೊಟ್ಟು ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಹಾಗೆ ಅಮ್ಮಂಗೂ ಸ್ವಲ್ಪ ಹೋಳಿಗೆನ ಇಟ್ಕೊಂಡೆ. ಹಾಗೆ ಈಗ ರೆಡಿ ಆಗ್ತಿದ್ದೀನಿ. ತುಂಬ
ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡು ಹೋಗದೆ, ಆರಾಮಾಗಿ ಹೋಗದೆ. ಇವತ್ತಾದರೂ ಏನು ಅಂದ್ಕೊಂಡಿರ್ತೀನಿ ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಹಿಂಗೆ ಆಗುತ್ತೆ, ಹಬ್ಬದಲ್ಲಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿರ್ತೀನಿ, ಏನೂ ಆಗಿರಲ್ಲ ನೆಟ್ಟಿಗೆ. ಇವತ್ತೆಲ್ಲನೂ ಮಾಡಬೇಕು ಅಂತ ಬೆಳಿಗ್ಗೆಯಿಂದ ನಾನು ಏನು ಮನೆ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಮಾಡಲೇಬೇಕು ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ಬೇಕಾದ್ರೆ 7:45 ಆಗಿತ್ತು. ಹೇಗಿದ್ದರೂ ಶಿವರಾತ್ರಿ ಅಲ್ಲ, ರಾತ್ರಿ ಅಂತೂ ಪೂಜೆ ದೇವಸ್ಥಾನದಲ್ಲಿ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು. ಇಲ್ಲ ನಾರ್ಮಲ್ ಡೇಸಲ್ಲೆಲ್ಲ 8 ಗಂಟೆಗೆ ಮಹಾಪೂಜೆ ಮುಗ್ದುಬಿಡುತ್ತಲ್ಲ, ಹಾಗಾಗಿ ದೇವಸ್ಥಾನದಲ್ಲಂತೂ ತುಂಬ ರಶ್ ಇತ್ತು. ಹಾಗೆ ಹೋಗಿ ಶಿವನ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನದ ಹತ್ರನೇ ಶಿವನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆನ ಮಾಡಿಸ್ಕೊಂಡು, ಹಾಗೆ ಅಲ್ಲಿ ಪಕ್ಕದಲ್ಲಿ ಇದು 3D ಶಿವಲಿಂಗ ಅದೆಲ್ಲ ಮಾಡಿಟ್ಟಿದ್ರು, ಅದನ್ನೆಲ್ಲ ನೋಡಿಕೊಂಡು ಹಾಗೆ ಗಣಪತಿ ದೇವಸ್ಥಾನಕ್ಕೂ